ನಮಸ್ಕಾರ, ನನ್ನ ಹೆಸರು ಪ್ರಣವ್ ಅಂತ. ಅಂತರ್ಯಾಮಿ ಸಿನಿಮಾದ ಪ್ರೊಡ್ಯೂಸರ್ ನಾನು ಹೀರೋ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ. ಈ ಸಿನಿಮಾದು ಮೈನ್ ವಿಷಯ ಪ್ರೆಸೆಂಟ್ ಕಾಂಟೆಂಪ್ರರಿ ಇಶ್ಯೂ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡಿದೀವಿ. ಈ ವಿಷಯನ ಎಲ್ಲಾ ಕಡೆ ತಲುಪಿಸ್ಬೇಕು ಅಂತಾನೆ ಮೈನ್ ನಮ್ಮ ಟೀಮ್ ವರ್ಕ್ ಮಾಡ್ಕೊಂಡು ನಮ್ದೇ ಆದ ಒಂದು ಟೀಮ್ ಕಟ್ಕೊಂಡು ಸಿನಿಮಾ ಮಾಡ್ಕೊಂಡಿದೀವಿ. ಇಷ್ಟೊತ್ತು ನೀವು ಸಿನಿಮಾ ನೋಡಿದ್ರಿ ಸರ್, ನೀವೆಲ್ಲ ನೋಡಿದ್ರಿ. ಇದ್ರ ಬಗ್ಗೆ ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾನು ಏನ್ ಹೇಳ್ಬೇಕಂದ್ರೆ ನಂದು ರಿಯಲ್ ಸ್ಟೋರಿ ಅಂತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾರನ್ನು ಒಂದು ಆಸೆ ಇಟ್ಕೊಂಡು ಒಂದು ರಿಯಾಲಿಟಿ ಶೋಗೆ ಅದಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಆಚೆ ಬಂದ್ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅಂದ್ರೆ ಬಂದ್ಮೇಲೆ ಇಷ್ಟ ಹೆಸರು ಬರುತ್ತೆ, ಅಷ್ಟು ಹೆಸರು ಬರುತ್ತೆ, ಆತರ ಎಲ್ಲ ತುಂಬಾ ಆಸೆಗಳು ಇಟ್ಕೊಂಡಿರ್ತಾರೆ. ಅದು ಕೆಲವ್ರಿಗೆ ಮಾತ್ರ ಅದು ದಕ್ಕತ್ತೆ. ಅಂದ್ರೆ ಅವ್ರು ಸೋತಿರೋರಾಗಿರ್ಬೋದು, ಗೆದ್ದಿರೋರಾಗಿರ್ಬೋದು. ಆದ್ರೆ ಜನಗಳು ಹಾಡ್ಕೊಂಡು ಮಾತಾಡೋದು ನೀವೇ ನೋಡ್ತಾ ಇದ್ರೆ, ಅದು ನನ್ನ ವಿಷಯದಲ್ಲೂ ನೋಡ್ತಾ ಇದ್ದೀರಾ. ಆದ್ರೆ ನಾನು ಅದನ್ನ ತಲೆಗೆ ಹಾಕೊಳ್ಳೋನು, ಸೂಸೈಡ್ ಮಾಡ್ಕೊಳ್ಳೋನಲ್ಲ. ಹೀರೋಯಿನ್ ತರ ನಾನು ಆತರ ಕ್ಯಾರೆಕ್ಟರ್ ಅವನಲ್ಲ. ಅಂದ್ರೆ ಆತರ ಕ್ಯಾರೆಕ್ಟರ್ ಅವರೇ ಜಾಸ್ತಿ ಇರ್ತಾರೆ. ಆಮೇಲೆ ಆತರ ತುಂಬಾ ತಲೆಗೆ ಹಾಕೊಳ್ಳೋದು, ಆತರ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಅಂದ್ರೆ ಏನೂ ಆಸೆ ಇಟ್ಕೋಬಾರ್ದು, ಏನಕ್ಕೂ ಅಡಿಕ್ಟ್ ಆಗಬಾರ್ದು, ಆತರ ಒಂದು ತುಂಬಾ ಚೆನ್ನಾಗಿ ಚಿತ್ರವನ್ನು ತೆಗೆದಿದ್ದಾರೆ. ಆಮೇಲೆ ಹೀರೋ ಸರ್ ಅಂತೂ ಇಲ್ಲಿಗಿಂತ ಬಿಗ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆಮೇಲೆ ಇವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಅವ್ರದ್ದು ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಂಗೆ ಮಿಕ್ದವರು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಮೂವಿದು ಪ್ರೀಮಿಯರ್ ಶೋ ಇತ್ತು, ಅದಕ್ಕೆ ಬಂದಿದ್ದೆ. ಇವ್ರಿಗೂ ಎಲ್ಲ ಒಳ್ಳೇದಾಗ್ಲಿ. ಇನ್ನ ಸುದ್ದಿ ಇನ್ನ ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ರೀತಿ. ಥ್ಯಾಂಕ್ ಯು. ಸಾಂಗ್ಸ್ ಬಗ್ಗೆ ಸರ್, ಸಾಂಗ್ಗಳು ತುಂಬಾ ಚೆನ್ನಾಗಿತ್ತು. ಆಮೇಲೆ ಲೊಕೇಶನ್ಗಳು ತುಂಬಾ ಚೆನ್ನಾಗಿತ್ತು. ಹೋಗಿ ಎಲ್ಲ ಶೂಟ್ ಮಾಡಿರೋದು ಎಲ್ಲ ಅದು ಏದು ಚಿಕ್ಕಮಂಗ್ಳೂರ ಇಲ್ಲ ಮಡಿಕೇರಿನ? ಮಡಿಕೇರಿ, ಮಾದಾಪುರ, ಮಾಂದಾಲ್ಪಟ್ಟಿ. ಅಲ್ಲಿ ಫೇವರೇಟ್ ನಿಯರ್ ಬೈ ಬೆಟ್ಟ ಅಂತ ಅಲ್ಲೇ. ಓಕೆ, ಲಿರಿಕ್ಸ್ ಎಲ್ಲ ಇವರೇ ಬರೆದಿದ್ದು. ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್, ಡೈರೆಕ್ಟರ್ ನೀವು ಮಾಡ್ದಾಗಿದ್ದೀರಾ ಆಕ್ಟಿಂಗ್. ಎಲ್ಲ ಚೆನ್ನಾಗಿತ್ತು ಸರ್. ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಜಾಗದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಅಮ್ಮ ನೀವು ಮೇಡಮ್